ನೀವು ವೆಜ್ ನಾನ್ ವೆಜ್? ನಾನು ವೆಜ್. ಅದೇ ನಾನ್ ವೆಜ್ ಇದ್ದೆ. ಪ್ರವೀಣ್ದು ಕ್ರಶಿಗೆ ಕಾಲ್ ಮಾಡ್ತಿದ್ದಾನೆ. ಹೆಂಡತಿ ಹೆಸರಲ್ಲಿ ನಾವು ಲೋನ್ ಕೊಡ್ತೀವಿ ಸರ್. ಬೇಕಾದರೆ ನಿಮಗೆ ಕಮ್ಮಿ ಪರ್ಸೆಂಟೇಜಲ್ಲಿ ತೊಗೋಬೋದು. ಹಾಂ ಸರ್. ಸರ್ ಲೋನ್ ಕಟ್ಟೋದಕ್ಕೇ ನಾವು ಲೋನ್ ಕೊಡ್ತೀವಿ ಸರ್. ಅನೀಶ್, ನೀವು ಸೀಕ್ರೆಟ್ ಬಿಟ್ಕೊಡ್ಬೋದು. ತಗೋ ಕಟ್ ಮಾಡಿ ನಾನು ಹೋಗ್ತೀನಿ. ಬಾರಿ ಮಾತಾಡ್ತಿ ಯಾವಾಗಿಂದ ಚಂದ ಚಂದ ಅಂತ ನಿನ್ನ ಮುಸುಂಟು ನೋಡ್ಲಿಕ್ಕೆ ಆಗ್ತದೆ ಅಡಬ್ಬೆ. ಗುರ್ಸಟ್ಟಿ, ಬೇವರ್ಸಿ ಮುಂಡೆ, ಲೋಪರ್ ಮುಂಡೆ. ಬಟ್ ತುಂಬ ಫನ್ ಇದ್ದೀರಾ. ಈಗ ನಾವು ಒಂದು ಟಾಸ್ಕ್ ಆಡೋಣ, ಯಾಕಂದರೆ ಮಾತುಕತೆ ಇನ್ನೂ ಆಡೋದು ಜಾಸ್ತಿ ಇದೆ. ಒಂದು ಫ್ರ್ಯಾಂಕ್ ಕಾಲ್ ಮಾಡೋಣವಾ? ಯಾಕಂದರೆ ನಿಮಗೆ ಫ್ರ್ಯಾಂಕ್ ಕಾಲ್ ಮಾಡೋಣ, ಯಾಕಂದರೆ ಅದಾದಮೇಲೆ ನಾವು ನಮ್ಮ ಫ್ಲೋಯಲ್ಲಿ ಮಾತಾಡ್ಕೊಂಡು ಹೋಗ್ಬೋದು. ನೀವು ನಿಮ್ಮ ಭರ್ಜರಿ ಬ್ಯಾಚುಲರ್ ಫೇವ್ರೇಟ್ ಸುಕೃತಾಗಿ ಮಾಡಿ. ನೀವು ಫೇವ್ರೇಟ್ ಸುಕೃತ ಮಾಡಿ 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 ಒಳ್ಳೆ ಕಥೆ ಇದು ಕಡು. ಫೇವ್ರೇಟ್ ಅಂದೆ ಕಣ. ಅವ್ರು ಆಂಕರ್ ಆಡ್ತಾರೆ, ನೀನೇ ನಂಗೆ ತಿಳಿಯೋದು. ಸರಿ ಹೇಳಿ ಇವಾಗ. ಅವ್ರೀಗ ಆಂಕರಿಂಗ್, ಈಗ ನಾವು 3 ಜನ ಆಂಕರ್ ತಾನೆ ಈ ಮಾಯ ಚಾನಲ್ಗೆ, ನಾವು 3 ಜನ ಕೂತಿದ್ದೀವಿ. ನಿಮ್ಮ ಪೇಮೆಂಟ್ 3 ಹಂಗೆ ಬರುತ್ತೆ. ನಾನು ಸರ್ ಹತ್ರ ಮಾತಾಡಿ ಹೇಳ್ತೀನಿ ಪೇಮೆಂಟ್. ನೀವೀಗ ಸುಕೃತಾಗಿ ಮಾಡಿ, ನೀವು ಅನೀಶ್ಗೆ ಮಾಡಿ. ಅನೀಶ್ ವೇಣೂರ್ಗೆ ನೀವು ಮಾಡ್ತೀರಾ. ಅನೀಶ್ ವೇಣೂರು. ನೀವು ಫಸ್ಟ್ ಸುಕೃತಾಗಿ ಮಾಡಿ. ಮೊಬೈಲ್ ಕೊಡಿ. ಹಾಂ. ಪ್ರವೀಣ್ದು ಕ್ರಶಿಗೆ ಕಾಲ್ ಮಾಡ್ತಿದ್ದಾನೆ. ಪ್ರವೀಣ್ ಕ್ರಶ್. ಪ್ರವೀಣ ಅಲ್ಲ ಅಲ್ಲ ಮೇಡಮ್ ನಮಸ್ತೆ. ಕಟ್ಟೆ ಮಾಡ್ಬಿಟ್ರು. ಅಷ್ಟು ಕರ್ಕಶದಲ್ಲಿ ಅಲ್ಲೇ ಅಂದ್ರೆ ಯಾರು? Your call has been forwarded to voicemail. The person you're trying. ಸೋ ಸ್ಯಾಡ್. ಇನ್ನೊಂದ್ಸಲ ಮಾಡೋಣ. ಶೂಟಲ್ಲಿ ಇರ್ತಾರೆ ಗೊತ್ತಿಲ್ಲ. ಬೈಬೇಕು ಈಗ, ಸರಿ ಬೈಬೇಕು. ಬ್ಲಾಕೇ ಮಾಡಿಬಿಟ್ಟು ಅಲ್ಲ ಬೇರೆ ಯಾರಿಗೆ ಮಾಡ್ಬೋದು ಈಗ ನೀವು? ಅನೀಶ್ಗೆ ಅವರೇ ಮಾಡಿ. Your call has been forwarded to voicemail. ರಾಮೂಲ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ನೀನು ಮಾಡಿ ನಾನು ಅಲ್ಲಿ ಇವ್ರಿಗೆ ಇಲ್ಲ, ಫಸ್ಟ್ ಇವರೇ ಮಾಡಿ. ಗುಡ್ ಈವ್ನಿಂಗ್ ಸರ್. ಗೊತ್ತಾಗತ್ತಾ ಎಷ್ಟು ಸ್ವೀಟ್ ಇದೆ ನನ್ನ ವಾಯ್ಸು. ಎಲ್ಲ ಹುಡುಗಿರ್ ನಂಬರ್ ಇದೆ ನಾನು. ಯಾವ ಹುಡುಗಿ ಇರ್ಬೇಕು? ಎಲ್ಲ ಹುಡುಗಿರ್ ಗೊತ್ತು. ಅನನ್ಯಾಗ ಮಾಡ್ಲಾ? ಯಾರಿಗಾದ್ರೂ ಓಕೆ. ಈ ಕಂಟೆಂಟ್ ಸಿಕ್ಕದೆ ಎಲ್ಲ ಹುಡುಗಿರ್ ನಂಬರ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಕೇಳಬೇಡಿ, ಯಾರು ಕೊಡಲ್ಲ. ಹುಡುಗಿರು ಬಿಸಿ. Your call has been forwarded to voicemail. The person you are. ನೀವೇ ಮಾಡಿ. ನನಗೆ ಫ್ರ್ಯಾಂಕ್ ಮಾಡಿ, ನಂಗೆ ಗೊತ್ತಿಲ್ಲ ಥರ ಆ್ಯಕ್ಟ್ ಮಾಡ್ತೀನಿ ಇಲ್ಲೇ ಕೂತ್ಕೊಂಡು. ಯಾರಿದ್ದಾರೆ ಹುಡುಗಿರು ನಿಂಗೆ? ಹುಡುಗಿರು ತುಂಬಾ ಜನ ಇದ್ದಾರೆ. ಅದೇ ಯಾರು ಫೋನ್ ಎತ್ತಲ್ವೇ? ಸುಮ್ಮನೆ ನಂಬರ್ ಇಟ್ಕೊಂಡು ಡೈಲಿ ಮಾಡಿದ್ರೆ ಎತ್ತಾರೆ. ನನ್ನ ಅಪರೂಪ ಬೇರೆ ನಂಬರ್ ಬೇರೆ ನನ್ನ ನಂಬರ್ ಆದ್ರೆ ಎತ್ತಾರೆ. ಹಲೋ ಪ್ರವಿ, ಹಲೋ ಹೇಳಪ್ಪ. ನೀನು ಅನೀಶ ನನಗೆ ಮಾಡು. ಹಲೋ, ಗುಡ್ ಈವ್ನಿಂಗ್ ಸರ್. ನಮಸ್ತೆ ಸರ್, ನಾವು SBI ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದೀವಿ. SBI ಇಂದ ಸರ್. ಸರ್, ನಿಮಗೆ ಪರ್ಸ್ನಲ್ ಲೋನ್ ಏನಾದರೂ ಬೇಕಿತ್ತಾ? ಬೇಡ ಮ್ಯಾಮ್, ತೆಗ್ದಿರೋದೇ ಜಾಸ್ತಿ ಇದೆ. ಅಲ್ಲ ಸರ್, ನಾವೀಗ ಇಂಟ್ರೆಸ್ಟ್ ಕಮ್ಮಿ ಕೊಟ್ಟು ಮಾಡಿಕೊಡ್ತಾ ಇದ್ದೀವಿ. ಬೇಡ ಇಂಟ್ರೆಸ್ಟ್ ಎಲ್ಲದಾಗಿದೆ. ಸರ್, ನೀವು ರೀಸೆಂಟಾಗಿ ಕಾರ್ ತೊಗೊಂಡಿದ್ದೀರಲ್ಲ, ಹೌದು. ಅದ್ರ ಮೇಲೂ ಲೋನ್ ಕೊಡ್ತೀವಿ ಸರ್. ನೀವು ಬೇಕಂದ್ರೆ ತೊಗೋಬೋದು ಕಮ್ಮಿ ಇಂಟ್ರೆಸ್ಟಲ್ಲಿ. ಮನೆ ಆಯಿತು, ಮತ್ತೆ ಎಲ್ಲ ಆಯಿತು. ಈಗ ಕಾರ್ ಮೇಲೆ ಹಾಂ ಸರ್. ಬೇಡ ಮೇಡಮ್, ಬೇಡ. ಸರ್, ಮದುವೆ ಆಗಿದೆ, ಅದ್ರ ಮೇಲೂ ಲೋನ್ ಕೊಡ್ತೀವಿ ಸರ್. SBI ಅಲ್ವಾ ಇದು? ಡೈರೆಕ್ಟ್ ಇದು RBI ಇಂದ. ಹಲೋ. ಹಾಂ ಸರ್. ಸರ್, ಲೋನ್ ಬೇಕಂದರೆ ಏನು ಸರ್? ಲೋನ್ ಬೇಡ ಮೇಡಮ್, ಬೇಡ. ಹೆಂಡತಿ ಹೆಸರಲ್ಲಿ ನಾವು ಲೋನ್ ಕೊಡ್ತೀವಿ ಸರ್. ಬೇಕಾದರೆ ನಿಮಗೆ ಕಮ್ಮಿ ಪರ್ಸೆಂಟೇಜಲ್ಲಿ ತೊಗೋಬೋದು. ಎಲ್ಲಿಂದ ಮಾತಾಡೋದು? ಬ್ರಾಂಚ್ ಯಾವುದು? ನಮ್ಮದು ಮಂಗಳೂರು ಬ್ರಾಂಚ್ ಸರ್.
ಡಾಕ್ಯುಮೆಂಟ್ಸ್ ಏನು ಬೇಕಾಗಿಲ್ಲ ಸರ್. ನಾವು ಇರುವ ಲೋನೇ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ ಒಂದು ಬೇರೆ. ಸರ್ ಲೋನ್ ಕಟ್ಟೋದಕ್ಕೇ ನಾವು ಲೋನ್ ಕೊಡ್ತೀವಿ ಸರ್. ಹೌದಾ? ಹಾಂ ಸರ್. ಹಾಗಾದ್ರೆ ಇದು ಲೋನ್ ಅವರಲ್ಲ. ಇಲ್ಲ ಸರ್, ನಾವು ಲೋನ್ ಅವರೇ. ಹಲೋ. ಹಾಂ ಸರ್. ಸರ್ ಮಲಗಿದ್ದೀರಾ? ಮಂಡ್ಯದ ಹತ್ರ ಇಲ್ಲ ಮೇಡಮ್, ಅದು ಮಂಡ್ಯದ ಹತ್ರ ಇಲ್ಲ ಅಲ್ಲ? ಮಂಡ್ಯದ ಹತ್ರ ಇಲ್ಲ ಸರ್, ಮಂಗಳೂರಿಗೆ ಮಾತ್ರ ಸ್ಪೆಷಲ್ ಆಗಿ ಅನೀಶ್ ಅವ್ರಿಗೆ ಮಾತ್ರ ಕೊಡೋಣ ಅಂತ ಕಾಲ್ ಮಾಡಿದ್ದೀವಿ. ಹಾಂ ಅನೀಶ್, ನೀವು ಸೀಕ್ರೆಟ್ ಬಿಟ್ಕೊಡ್ಬೋದು. ಸೀಕ್ರೆಟ್ ಬಿಟ್ಕೊಡ್ಬೋದು. ಫ್ರ್ಯಾಂಕ್ ಆಗಿ ನೀವು ನೀವು ಮೊದಲೇ ಹೇಳಿದ್ರ ಅವರಿಗೆ ಪಾಪಿಗಳ. ಪುಣ್ಯ ನನ್ನ ಸುಕೃತ ಕೇಳಿದ್ರೆ ಇಲ್ಲಲ್ಲ. ಅಯ್ಯೋ ನಿನ್ನ ಹಣೆ ಬರನೆ. ಎಲ್ಲೋದ್ರೂ ಮಂಗ ಆಗೋಳ್ ನಾನೇ. ಏನಿಲ್ಲ, ಯಾನು ಚೇಂಜ್ ಮಲ್ತು ಪಾತಿರ್ದೆ. ದೊಂಡೆ ಕಾಯಿ ಹೊಡ ಅಂತ ಪೋಪೆ ಅಂದು ಲೋನ್ ಬಗ್ಗೆ ಮಾತಾಡಕ್ ಕಾಲ್ ಮಾಡಿದ್ರೆ ನಿಂಗೆ ಸ್ಟಾರ್ಟಿಂಗ್ ಹೆದರಿಕೆ ಆಯ್ತು, ನಂಗೆ ಗೊತ್ತಾಯ್ತು. ನಾನು ಬೇರೆ ಕಾಲಲ್ಲಿದ್ದೆ. ಹಂಗೆ ಪ್ರ್ಯಾಂಕ್ ಮಾಡ್ತೀರಾ ನೀವು? ತಗೋ ಕಟ್ ಮಾಡಿ, ನಾನು ಹೋಗ್ತೀನಿ. ತಗೊಳ್ಳಿ ಮೈಕ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನೀವು ನಾಟಕ ಆಡಿದ್ದ ಫಸ್ಟು? ಚಾನ್ಸೇ ಇಲ್ಲ, ಅವ್ರು ಸೀರಿಯಸ್ ಆಗಿ ಮಾತಾಡೋದ್ರು. ಬೆಳಿಗ್ಗೆ ಕಾಲ್ ಮಾಡಿ ಹೇಳಿದ್ದೆ. ನಂಗೂ ಗೊತ್ತಿಲ್ಲ, ಶಾಕ್ ಇಲ್ಲ ಹೇಳಿದಾಗ. ಬೆಳಿಗ್ಗೆ ಕಾಲ್ ಮಾಡಿ ಹೇಳಿದ್ದೆ ನೀವು ಬಂದಾದ್ಮೇಲೆ. ಈಗಾಗ್ಲೇ ಇದು ಒಂದು ಸುಮಾರು 12 ಗಂಟೆ ಮಧ್ಯಾಹ್ನ ನನಗೆ ಕರೆ ಬಂದ ಕಾರಣ ನಾನು ರೆಡಿಯಾಗಿ ಕೂತಿದ್ದೆ ಇವಳನ್ನು ಮಂಗೆ ಮಾಡಬೇಕು. ಅಯ್ಯೋ ದೇವ್ರೆ, ನಾನು ಎಲ್ಲೋದ್ರೂ ನಾಚಿಕೆ ಇಡ್ತೀನಿ. ಥೂ, ಭಾರಿ ಖುಷಿಯಾಗಿರುತ್ತೆ ಇವಳಿಗೆ ನಾನು ಪ್ರ್ಯಾಂಕ್ ಆಗ್ತದೆ. ಹೌದಣ್ಣ, ಫಸ್ಟ್ ಟೈಮ್ ಲೈಫಲ್ಲಿ ಯಾರನ್ನೋ ಒಬ್ರು ಪ್ರ್ಯಾಂಕ್ ಮಾಡ್ತಿದ್ದಿದ್ದು ನಾನು. ಅದು ಏನು ಗೊತ್ತಾ, ನಿಮ್ದು ಬ್ಯಾಂಕ್ ಅವ್ರ ತರ ಇಲ್ಲ ಕಣೆ. ಏಯ್ ಇಡು ಫೋನ, ಹೋಗಲ್ಲಿ ಕೊಟ್ಟೆಪ್ಪನ ಹತ್ರ ಮಾತಾಡು. ಬಾಯ್ ಬಾಯ್. ಯಾಕೋ ನಾನು ಇನ್ನು ಬರಲ್ಲ ಈ ಚಾನೆಲ್ಗೆ. ಪರವಾಗಿಲ್ಲ, ಚಾನಲ್ ಒಂದೇ ಎಂಟ್ರಿ. ಬಟ್ ಹೆಂಗಿತ್ತು ದೀಪಕ್, ಯಾಕಂದ್ರೆ ಮಧ್ಯಾಹ್ನ ಒಂದು 12 ಗಂಟೆ ಕಾಲ್ ಮಾಡಿದೆ ನಾನು. ಅದಾದ್ಮೇಲೆ ನೀವು ಬಂದಾದ್ಮೇಲೂ ನಾನು ಬೇರೆ ನಂಬರಿಂದ ಕಾಲ್ ಮಾಡಿಸ್ತೀನಿ ಅಂತ ಪ್ರಸನ್ನ ಅಂತಾನೆ ಒಂದು ನಂಬರಿಂದ ಬಂತ ಮೆಸೇಜ್ ಕೂಡ ಹಾಕಿದ್ದೀನಿ. ಅದಕ್ಕೆ ಹೊರಗಡೆ ಹೋಗಿದ್ದು ನಾನು ನೀವು ಬಂದ್ಮೇಲೆ. ಅದಕ್ಕೆ ನಾನು ಸ್ವಲ್ಪ 2 ನಿಮಿಷ ರೆಡಿಯಾಗಿ ಬರ್ತೀನಿ ಅಂತ ಹೋಗಿದ್ದು. ನೀವು ಈಗ ಫ್ರ್ಯಾಂಕ್ ಆದ ಎಕ್ಸ್ಪೀರಿಯನ್ಸ್ ಅವ್ರದ್ದು ನಿನ್ನ ಹತ್ರ ಕೇಳ್ಬೇಕು, ಹೆಂಗಿತ್ತು? ಆಕ್ಚುಲಿ ನಾನೇನು ಫ್ರ್ಯಾಂಕ್ ಆಗಲಿಲ್ಲ, ಇದೆಲ್ಲ ಗೊತ್ತಿತ್ತು. ಅವ್ಳಿಗೆ ಅಭ್ಯಾಸ ಆಗಿದೆ. ಅಭ್ಯಾಸ ಆಗಿದೆ. ಇದೆಲ್ಲ ಯಾವ ಪ್ರ್ಯಾಂಕ್? ನಾವು ಒಂದೊಂದು ಪ್ರ್ಯಾಂಕ್ ಮಾಡಿದೀವಿ. ಏನ್ ಮಾಡಿದ್ಯಾ? ಫ್ರ್ಯಾಂಕ್ ಹೇಳಿ ನೋಡೋಣ, ನೀವು ಮಾಡಿರೋ ಒಂದು ಫ್ರ್ಯಾಂಕ್. ಅದೆಲ್ಲ ಡಿಸ್ಕ್ಲೋಸ್ ಚಾನಲ್ ಮಾತ್ರ ಮಾಡ್ತೀನಿ ನಾವು. ಇದು ಆಕ್ಚುಲಿ ಪ್ರಾಬ್ಲಮ್. ಯೂಟ್ಯೂಬ್ ಚಾನಲ್ ಇದ್ದವರನ್ನು ಕರೆದ್ರೆ ಅವರೆಲ್ಲ ವಿಷಯ ಡಿಸ್ಕ್ಲೋಸ್ ಮಾಡೋಣ. ಅವಳಿಗೆ ಚಿಕ್ಕ ವಯಸ್ಸಲ್ಲಿ ತಿರ್ಗಿ ಯಾರು ಚೆನ್ನಾಗಿದೆಯಾ, ಚೆನ್ನಾಗಿ ಕಾಣ್ತೀಯ ಅಂತ ಪ್ರ್ಯಾಂಕ್ ಮಾಡಿದ್ದಾರೆ. ಅದನ್ನ ಇನ್ನೂ ನಂಬಿದಾಳೆ. ಅದು ದೊಡ್ಡ ಪ್ರ್ಯಾಂಕ್ ಅವಳ ಲೈಫಲ್ಲಿ ಆಗಿತ್ತು. ನೀನ್ ಬಾರಿ ಸುಂದರ. ನಾನು ಸುಂದರ ಅಂತ ಹೇಳಿಲ್ಲ, ನಾನು ಪ್ರವೀಣ. ಸುಂದರ ಅಲ್ಲ ನಾನು ಚೆನ್ನಾಗೇ ಇದ್ದೀನಿ, ನಾನು ಸುಂದ್ರಿನೇ, ಕ್ಯೂಟ್ ನಾನು. ಚೆನ್ನಾಗಿದೆ ಇದು ನಮ್ಮ ಫ್ರ್ಯಾಂಕ್ ಕಾಲ್ ಚೆನ್ನಾಗಿತ್ತಲ್ಲ. ಸುಕೃತ ನಾನು ಹೇಳಿರಲಿಲ್ಲ, ಅದಕ್ಕೆ ನಾನು ಅವರು ನೀವು ಫಸ್ಟ್ ಮಾಡಿ ಆಮೇಲೆ ಅವ್ರು ಮಾಡಿ, ನೀವು ಫಸ್ಟ್ ಮಾಡಿ ಅವ್ರು ಆಮೇಲೆ ಮಾಡಿ ಅಂತ ಟ್ರೈ ಮಾಡಿ. ದೇವರು ಒಳ್ಳೆ ಕಡೆ ಯಾವತ್ತು ಇರ್ತಾನೆ, ಅದಕ್ಕೆ ಈ ಕಡೆ ಕಾಲ್ ಹೋಗಿ. ಕಡೆ ಅಲ್ಲ, ಅಮಾಯಕರನ್ನ ಮಂಗ ಮಾಡ್ತಿರಲ್ಲ ಪಾಪಿಗಳು ನೀವೆಲ್ಲರೂ. ಇರ್ಲಿ, ಒಂದು ಇಂಟರ್ವ್ಯೂ ಬಂದು ನಂಗೆ ಸ್ವಲ್ಪ ಖುಷಿ ಆಯ್ತಲ್ವಾ, ಒಂದು ಒಳ್ಳೆ ಫ್ರ್ಯಾಂಕ್ ಆಯ್ತು. ನಂಗೆ ಸಾಕು ನೀ ಫ್ರ್ಯಾಂಕ್ ಆಗಿದ್ರೆ. ಅದೇ ಸಕ್ಸಸ್ ಆಗಿದ್ದೀನಿ ಹಾಗಾದ್ರೆ ಪ್ಲಾನ್ ಮಾಡೋದ್ರಲ್ಲಿ, ನಂಗೆ ಅದು ಖುಷಿ. ಎಸ್, ನಂಗೆ ಇದು ಪಾಠ ಆದಾಗಾಯ್ತು. ನೆಕ್ಸ್ಟ್ ನಾನು ಯಾವುದೇ ಚಾನೆಲ್ಗೆ ಪ್ರ್ಯಾಂಕ್ ಮಾಡಿ ಕಾಲ್ ಮಾಡಿದ್ರೆ ಮಾಡೋದೇ ಇಲ್ಲ. ಬುದ್ಧಿ ಬಂತಲ್ಲ ನನಗೆ. ಬುದ್ಧಿ ಬಂತು ಇವಾಗ, ಕೆಟ್ಟ ಮೇಲೆ ಬುದ್ಧಿ ಬರೋದು. ಎಸ್, ವೆರಿ ನೈಸ್. ಬುದ್ಧಿ ಅಂತೂ ಬಂತು, ಚೆನ್ನಾಗಿತ್ತು. ಫ್ರ್ಯಾಂಕ್ ಕಾಲ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಸೂಪರ್ ಆಗಿತ್ತು. ವಾಯ್ಸ್ ಅಂತೂ ತುಂಬಾ ಸ್ವೀಟ್ ವಾಯ್ಸ್. ಆಲ್ವೇಸ್ ಸ್ವೀಟ್ ವಾಯ್ಸ್. ಅವ್ರು ಹೇಳಿದ್ರಲ್ಲ ಬ್ಯಾಂಕ್ ಅವ್ರ ತರ ಇರ್ಲಿಲ್ಲ ವಾಯ್ಸ್. ಬಟ್ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಮ ಡೆಫಿನೇಷನ್ ಏನು ಫ್ರೆಂಡ್ಶಿಪ್ ಬಗ್ಗೆ? ಯಾಕಂದ್ರೆ ನೀವು ಫ್ರೆಂಡ್ಸ್ ಕಿತ್ತಾಡ್ತಿದ್ದೀರಲ್ಲ, ಅದಕ್ಕೆ. ಬೋಲೋ ಭಾರತ್ ಮಾತಾ ಕಿ ಬೋಲೋ. ತು ಬೋಲೋ, ಕ್ಯಾ ಬೋಲ್ತಿ ಹೋ ತು ಬೋಲೋ. ಏನ್ ಹೇಳೋದು ಫ್ರೆಂಡ್ಶಿಪ್ ಅಂದ್ರೆ? ಫ್ರೆಂಡ್ಶಿಪ್ ಅಷ್ಟೇ ಅಷ್ಟೇ, ಫ್ರೆಂಡ್ಶಿಪ್ ಅಷ್ಟೇ. ಇಲ್ಲ, ನಾವು ಹೊರಗೆ ಬಂದಾಗ
ಅಂದರೆ ಊರು ಬಿಟ್ಟಾಗಿರಲಿ ಅಥವಾ ಕೆಲಸಕ್ಕಂತ ಹೊರಗೆ ಬಂದಾಗ ನಮಗೆ ಫ್ಯಾಮಿಲಿ ಅದು ಇದು ಟಕ್ಕಂತ ತಲೆಗೆ ಹೋಗೋದೇ ಫ್ರೆಂಡು. ಸೊ ಅದೇ ಅನಿಸುತ್ತೆ. ಯಾಕಂದರೆ ನಾನು ಇವಳು ತುಂಬ ಜೊತೆಯಲ್ಲಿ ಇರ್ತೀವಿ ಎಲ್ಲರೂ. ಈಗ ರಘು ಅವ್ರು ಫೋನ್ ಮಾಡಿದ್ರು ನನಗೆ, ಜೊತೆಲಿದ್ದಾಳ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಕ್ಕೆ ಕೇಳು ಅಂತ ಹೇಳಿದ್ರು. ಸೊ ನಾವು ಅನೀಶಣ್ಣ ಊರಿಗೆ ಹೋದಾಗ ಅನೀಶಣ್ಣ ನಾವೆಲ್ಲ ಜೊತೆಲಿ ಇರ್ತೀವಿ. ಅಂದರೆ ನಮಗೆ ಹೆಂಗೆ ಮ್ಯಾಚ್ ಆಯಿತು ಅಂದರೆ ನಾವು ಮಾಡೋ ವರ್ಕಿಂದ ನಾವು ಆರ್ಟಿಸ್ಟ್ ಆಗಿ ಬಂದಾಗ ಒಂದು ಸ್ವಲ್ಪ ನಮ್ಮದೇನು ವೇವ್ ಲೆಂತ್ ಮ್ಯಾಚ್ ಆಯಿತು. ಅದಾದಮೇಲೆ ನಮ್ಮೂರಲ್ಲಿ ಇನ್ನೂ 4 ಜನ ಫ್ರೆಂಡ್ಸ್ ಇದ್ದಾರೆ. ಊರಿಗೆ ಹೋದರೆ ಅವ್ರ ಮನೆಗೆ ಹೋಗ್ತೀನಿ ನಾನು, ಆ ರೀತಿ. ಸೊ ನಮಗೆ ವೇವ್ ಲೆಂತ್ ಮ್ಯಾಚ್ ಆಗಿ ನಮ್ಮ ಕಷ್ಟ ಸುಖ ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ನಾವು ಇಂಟ್ರಡಕ್ಷನ್ ಕೊಟ್ಟೆ, ಅವಳು ಏನು ಹೇಳ್ಕೊಟ್ಟಿಲ್ಲ. ಸೊ ಫ್ರೆಂಡ್ ಆಗಿರೋದು ಅಷ್ಟು ವರ್ಷ ಫ್ರೆಂಡ್ಶಿಪ್ ಇರೋದ್ರಿಂದ ಅಷ್ಟು ಒಂದು ಸ್ವಲ್ಪ ಗೊತ್ತಿರೋ ವಿಷಯ ಇಲ್ಲ, ಅಂದರೆ ಅಷ್ಟು ವರ್ಷದಿಂದ ಗೊತ್ತಿತ್ತು, ಹಂಗಾಗಿ ಟಕ ಅಂತ ಕೊಟ್ಟೆ. ಸೊ ಒಂಥರ ಬ್ರದರ್ಸ್ ಅಂತಲೇ ಹೇಳ್ಬೋದು. ಯಾವುದರಲ್ಲಿ ರಕ್ತ ಸಂಬಂಧ ಇಲ್ದಿರೋ ಒಂದು ಬಾಂಡಿಂಗ್ ಅಂತ ಹೇಳ್ಬೋದು. ಅಂದ್ರೆ ಜಾಸ್ತಿ ಆಲ್ಮೋಸ್ಟ್ ಕಿತ್ತಾಡ್ತಿರ್ತೀವಿ ಫ್ರೆಂಡ್ಸ್. ಅಂದ್ರೆ ನಮ್ಮ ಫ್ರೆಂಡ್ಸ್ ಆಡ್ತಿರೋದಲ್ಲ, ಇವಳು ಮಾಡೋದೇ ಅನರ್ಥ ಅಂತಾರಲ್ಲ ನಮ್ಮ ಭಾಷೆಯಲ್ಲಿ, ಮಾಡೋದೇ ಬೇಡದು. ಸೊ ಬೈದಿರ್ತಾರ. ಸೊ ಅವಳಿಗೆ ಅಭ್ಯಾಸ ಆಗಿದೆ. ಏನು ಇಲ್ಲ, ನಾನು ಯಾವ ಅನರ್ಥನೂ ಮಾಡಲ್ಲ, ಗುದ್ದು ಬಿಡ್ತೀನಿ. ಆಮೇಲೆ ಒಂದು ಕಾಂಪಿಟೇಷನ್ ಇಡೋಣ, ನನ್ನ ಜಗಳಕ್ಕೆ ಅಂತ ಒಂದು ಹುಡುಗರ ಬುದ್ಧಿನೇ ಇಷ್ಟು. ಸುಮ್ಮನೆ ಹುಡುಗಿರ ಮೇಲೆ ಗೂಬೆ ಮಾಡಿ ಕೂರ್ಸೋದು. ಎಷ್ಟು ಗಂಟೆಗೆ ಇಲ್ಲಿಗೆ ಬರಕ್ಕೆ ಹೇಳಿದ್ರೆ? ಅವಳ ಮೇಲೆ ಕಾಗೆ ಮೇಲೆ ಕಾಗೆ ಕೂರ್ಸಕ್ಕ ನೀವು 3 ಗಂಟೆ ಬರಕ್ಕೆ ಹೇಳಿದಿರ? ಹೌದಾ? ಎಷ್ಟು ಗಂಟೆಗೆ ರೆಡಿ ಆಗಿ? ಅವ್ನು ನಿಜವಾಗ್ಲೂ ನನ್ಗೆ ಹೇಳಿದ್ದೆ 3:30 ಅಂತ. ಅದಕ್ಕೆ ನಾನು 3:30 ಅಲ್ಲಿ ಹೊರಟೋದೆ. ಎಲ್ಲಿಗೆ? ನಿಮ್ಮ ಮನೆ ಹತ್ರ. 3:30 ಇಲ್ಲಿ ಬಂದಿದ್ದು, 3 ಗಂಟೆಗೆ ಹೇಳಿದ್ದು. ನಾನು 3 ಗಂಟೆ ಇಲ್ಲಿ ಬರ್ಬೇಕಂತ ಹೇಳಿದ್ದು, ಮನೆ ಹತ್ರ ಅಲ್ಲ. ಇರ್ಬೋದು. ನಂಗೆ 3 ಗಂಟೆಗೆ ಹೊರಡೋದು ಅಂತ. ಫ್ರೆಂಡ್ಶಿಪ್ ಬಗ್ಗೆ ಹೇಳಿ ಅಂದ್ರೆ 3 ಗಂಟೆ ಬರ್ಲಿಲ್ಲ, 3:30 ಬರ್ಲಿಲ್ಲ, ಜಗಳ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಲೈಫಲ್ಲಿ. ನಂಗೆ ಎಕ್ಸ್ಪೆಷಲಿ ನನಗೆ ಜಾಸ್ತಿ ಯಾರು ಫ್ರೆಂಡ್ಸ್ ಇರಲಿಲ್ಲ. ನಾನು ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂತೂ ನನ್ನ ಹೈಸ್ಕೂಲಲ್ಲಿ ಒಬ್ಬರೋ ಇಬ್ಬರೋ ಇರ್ತಿದ್ರು, ಅದು ಹುಡುಗರು ಕಂಡ್ರೆ ನಂಗೆ ಆಗ್ತಾನೂ ಇರಲಿಲ್ಲ, ಮಾತಾಡ್ಸ್ತಾನೂ ಇರಲಿಲ್ಲ. ಒಂಥರ ರೌಡಿ ಥರ ಇರ್ತಿದ್ದೆ ನಾನು. ಯಾವ್ದಾರ ಬೇರೆ ಹುಡುಗಿ ಜೊತೆ ಹುಡುಗರು ಮಾತಾಡಿದ್ರು ಹೋಗಿ ಬೈಯಕ್ಕೆ ನಿಂತ್ಕೊಳ್ತಿದ್ದೆ, ಆ ಥರ ಇದ್ದವಳು. ಬಟ್ ಕಾಮಿಡಿ ಕಿಲಾಡಿಗೆ ಬಂದಮೇಲೆ ಬರೀ ಹುಡುಗರದೇ ಒಂದು ಗ್ಯಾಂಗ್ ನನಗೆ ತುಂಬ ಕ್ಲೋಸ್ ಆಗಿ ಫ್ಯಾಮಿಲಿಗಿಂತ ಹೆಚ್ಚು ಆ ಲೆವೆಲಿಗೆ ಬಂದಿದ್ದಂದರೆ ನಮ್ಮ ರಾಕೇಣ್ಣ ಇರ್ಬೋದು, ಪ್ರವೀಣ, ಈ ಸರೌಂಡಿಂಗ್ ವಿಶ್ವಣ್ಣ ಇರ್ಬೋದು, ಧೀರಜಣ್ಣ, ಹೀಗೆ ನಮ್ಮ ಕಾಮಿಡಿ ಕಿಲಾಡಿಯಿಂದ ಸೂರಜು, ಮತ್ತು ಅವರಿಂದ ಮಂಗಳೂರು ಫ್ರೆಂಡ್ಸು ಇನ್ನೊಂದಷ್ಟು ಜನ ಆ್ಯಡಪ್ ಆದರು. ಸೊ ಅನೀಶ್ ಅಣ್ಣ ಇವರೆಲ್ಲ ಒಂಥರ ಫ್ಯಾಮಿಲಿಗಿಂತ ಜಾಸ್ತಿನೇ. ನಾನು ಜಾಸ್ತಿ ಏನಾದರೂ ಹೇಳ್ಕೊಳ್ಳೋದಕ್ಕೂ ಅವ್ರಗಳ ಹತ್ರನೇ ಮಾತಾಡ್ತೀನಿ. ಅಳೋದಕ್ಕೆ ನಗೋದಕ್ಕೆ ತುಂಬ ಜಾಸ್ತಿ ಕನೆಕ್ಷನ್ ಆ ಕಡೆ ಆಗಿದೆ. ಫ್ರೆಂಡ್ಸ್ ಅಂದರೆ ಫಸ್ಟು ಇರಲಿಲ್ಲ ಅಷ್ಟು, ಬಟ್ ಈ ಕನೆಕ್ಷನ್ ಆದಮೇಲೆ ತುಂಬ ಚಂದ ಫ್ರೆಂಡ್ಶಿಪ್ ಇರಬೇಕನ್ಸುತ್ತೆ. ಇರಬೇಕು ಅಂತ ಅನ್ಸುತ್ತೆ. ಆ ಕಡೆ ಫ್ರೆಂಡ್ಸ್ ಜಾಸ್ತಿಯಾಗಿ ಕಷ್ಟ ಆಗಿದೆ. ಮಂಗಳೂರಲ್ಲೇ ಇರ್ತಾಳೆ, ಅಲ್ಲಿ ಕರ್ಕೊಂಡು ಹೋಗು, ಇಲ್ಲಿ ಕರ್ಕೊಂಡು ಹೋಗು, ಅಲ್ಲಿ ಕರ್ಕೊಂಡು ಹೋಗಿ ಬಾರಿ ಕರ್ಕೊಂಡು ಹೋಗಿದ್ದಿ ಕಣಪ್ಪ ನೀನು. ಅಲ್ಲಿಗೆ ಹೋದ್ರೆ ಹೆವಿ ಶೆಕೆ ಇರುತ್ತಾ, ಪ್ಲೀಸ್ ಎಲ್ಲರೂ ಒಂದು ನೀರಿರೋ ಜಾಗ ಕರ್ಕೋಗಿ ಅಂತ ಎಲ್ಲರ ಹತ್ರ ಬೇಡ. ಮಳೆ ಇಲ್ಲ, ಬಿಸಿಲ, ಎಲ್ಲಿ ನೀರಿರುತ್ತೆ ನೀವು ಹೇಳಿ? ಕರ್ಕೋಗಿ ಬರ್ತಾನೆ ಇವ್ರೇನೋ. ಏನಿಲ್ಲ, ಸಂಜೆ ಅದು ಕರ್ಕೋಗಲ್ಲ. ಅದಕ್ಕೆ ಅಲ್ಲಿ ಹೋಗ್ತೀನಿ ನಾನು, ಬಾಯ್ ಬಡ್ಕೊಳ್ಳೋದೇ ಆಯ್ತದೆ, ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಅವ್ರು ಬಂದು ಹೆಂಗ್ ಕೇಳ್ತಾರಂದ್ರೆ ದೀಪಿಕಾ ಮಂಗಳೂರು ಅವರು ಅಂತ ಕೇಳ್ತಿದ್ದಾರೆ ಇವಾಗ. ಭಾಷೆ ಚೇಂಜ್ ಆಗಿದೆ. ಭಾಷೆ ಚೇಂಜ್ ಆಗಿಲ್ಲ ಅಂದ್ರೆ ಮಾತಾಡೋದು ಜಾಸ್ತಿ ಫ್ರೆಂಡ್ಸ್. ಅದೇ ಆಲ್ಮೋಸ್ಟ್ ಎಲ್ಲರೂ ನನ್ನ ಹತ್ರ ಕೇಳ್ತಾರೆ. ಈ ಕಾಲಲ್ಲಿ ಯಾರಾದ್ರು ಮ್ಯಾನೇಜರ್ಸ್ ಎಲ್ಲ ಕಾಲ್ ಮಾಡಿ ಮಾತಾಡ್ಬೇಕಾದ್ರೆ, ನೀವು ಮಂಗಳೂರರ? ಇಲ್ಲ ಸರ್ ಮಂಡ್ಯ. ಮತ್ತೆ ಮಂಗಳೂರು ಥರ ಇದೆ ಭಾಷೆ. ಅಯ್ಯೋ ಅದು ಫ್ರೆಂಡ್ಸ್ಗಳು ಜಾಸ್ತಿ ಅಲ್ಲಿದ್ದಾರೆ ಸರ್ ಅಂತ. ಆ ಥರ ಈಗ ಅದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಎಲ್ಲರೂ ಆ ಥರ ಕೇಳಕ್ ಶುರು ಮಾಡಿದ್ದಾರೆ. ಅವಳಿಗೆ ಮಂಗಳೂರು ಕಡೆ ಆಡಿಯನ್ಸ್ ಸ್ವಲ್ಪ ಜಾಸ್ತಿ ಜನ ಆಗಿದ್ದಾರೆ. ತುಳು ಎಲ್ಲ ಮಾತಾಡ್ತಾಳಲ್ಲ, ತುಳು ಮಾತಾಡ್ತಾರೆ. ಸೂಪರ್ ಭಯಂಕರ. ಏನ್ ಕಲ್ತಿದ್ದೀರಾ ತುಳು ಭಾಷೆಯಲ್ಲಿ? ಯಾವ ಪದಗಳನ್ನ ಕಲ್ತಿದ್ದೀರಾ? ಪದಗಳಲ್ಲಿ ಫಸ್ಟ್ ಎಲ್ಲ ಕಲ್ಸ್ಕೊಟ್ಟಿದ್ದೆ, ಇವ್ರು ಬೇಡವಾದ ಪದಗಳು. ಅದೆಲ್ಲ ಚಾನ್ಸೇ ಇಲ್ಲ, ಅದೆಲ್ಲ ಕಾಮನ್ ವರ್ಡ್ ಅದು. ಆಯ್ತಾ? ತುಂಬಾ ಬೇರೆ ಬೇರೆ ಪದಗಳೆಲ್ಲ ಫಸ್ಟ್ ನನ್ನ ಕಿವಿಗೆ ಬಂದ್ವು, ಕಲ್ತಿದ್ದೆ ಆ ಪದಗಳಿಂದ. ಅದಾದ್ಮೇಲೆ ಈಗ ಸ್ವಚ್ಛಂದ ಪದಕ್ಕೆಲ್ಲ ಬರ್ತಾ ಇದ್ದೀನಿ. ಮಾತೆರಗ್ಲ, ನಮಸ್ಕಾರ, ಸೊಲ್ಮೇಲು, ಮಾತೆ ಎಂಚ ಉಲ್ಲಾರು, ಪೂರಕ್ಕಲು ಎಂಚ ಉಲ್ಲಾರು, ಯಾನು ಪೊರ್ಲುಲ್ಲೆ ಬೊಕ ಯಾನ್ ಬರ್ಪೆ ಮಂಗ್ಳೂರಿಗೆ ಬರ್ಪೆ, ಕುಡ್ಲಗು ಬತ್ತು ಬೊಕ ಬೀಚ್ ತಿರುಗದು ಬರ್ಪೆ ಆತೆ ಬರ್ಪುಂಡು. ಒಂಜಿ 80-75 ಮುಟ್ಟ ಬರ್ಪುಂಡು. ಅಲ್ಪ ಅಂಚ ಇಂಚ ಓಪುಂಡು ಪೋಪುಂಡು ಓಪುಂಡು. ಸ್ವಲ್ಪ ಸಾಯಿಸ್ತಾಳೆ, ಬಟ್ ಓಕೆ. ಕಲಿತೀರ ನೀವು ಬಿಡಿ. ನೀವು ವೆಜ್ ನಾನ್ ವೆಜ್? ನಾನು ನಾನ್ ವೆಜ್ ಇದ್ದೆ.
ನನ್ನ ಸಹವಾಸ ದೋಷ. ಸಹವಾಸ ದೋಷದಿಂದ ವೆಜ್ ಆಗ್ಬಿಟ್ಟಿದೀನಿ. ಏನಕ್ಕೆ ಸಹವಾಸ ದೋಸ್ತು ಮಾತೇ ಬರಲ್ಲ ನನ್ನ ಬಾಯಿ. ಸಹವಾಸ ದೋಷ ಅಂತಲ್ಲ, ಅಂದರೆ ಒಂದು 2 years ಬ್ಯಾಕ್ ನನಗೆ ಸ್ವಲ್ಪ ಜಾಸ್ತಿ ಪಿಂಪಲ್ಸ್ ಎಲ್ಲ ಆಗ್ತಿತ್ತು. ನಾನು ಹೆವಿ ನಾನ್ ವೆಜ್ ತಿನ್ನೋದು ಆಯ್ತಾ, ನಗ್ಬೇಡ ಸಾಯಿಸ್ಬಿಡ್ತೀನಿ. ನಂಗೆ ಹೆವಿ ಫೇವ್ರೇಟ್, ನನಗೆ ನಾನ್ ವೆಜ್, ಮಟನ್, ಚಿಕನ್ ಅದೆಲ್ಲ ಸರಿ ತಿಂತಿದ್ದೆ. ಅದೆಲ್ಲ ಆಯಿಲಿ ಅಲ್ವಾ, ಆಯಿಲಿ ಅಲ್ಲ ಚಿಕನ್. ಆವಾಗ ಪಿಂಪಲ್ಸ್ ಎಲ್ಲ ಬರ್ತಿತ್ತು, ಮತ್ತೆ ಮುಖ ಎಲ್ಲ ಊದ್ಕೋತಿತ್ತು. ಆಮೇಲೆ ಅದಕ್ಕೆ ಬೇಡ ಬಿಟ್ಬಿಡೋಣ. ಅದು ಬಿಟ್ಟಿದ್ದಕ್ಕೆ ರೀಸನ್ ಅಂದರೆ ನನ್ನ ಸುತ್ತಮುತ್ತ ಇದ್ರಲ್ಲ ರಾಕ್ಷಸರು, ನೀನು ಸರಿ ತಿಂತೀಯ, ಎಮ್ಮೆ ಥರ ತಿಂತೀಯ, ಅದಕ್ಕೆ ನಿಂಗೆ ಮುಖ ಹಿಂಗೆ ಆಗ್ತಿರೋದು ಅಂತ ಹೇಳಿ ಹೇಳಿ ಚುಚ್ಚಿ ನನಗೇನೆ ಬಿಡಬೇಕು ಅನ್ನೋ ಥರ ಆಗೋಯ್ತು. ಸರಿ, ಅದಕ್ಕೆ ದೇವ್ರ ಮೇಲೆ ಆಣೆ ಇಟ್ಟು ನಾನು ಬಿಡ್ತಿದ್ದೀನಿ ಅಂತ ಹೇಳಿ ಬಿಟ್ಟೆ. ಹಾಗಾಗಿ ವೆಜ್. ಇಲ್ಲಾಂದ್ರೆ ಮೀನು ಸ್ವಲ್ಪ ಚೆನ್ನಾಗಿ ತಿನ್ಬೋದಿತ್ತು ಮಂಗಳೂರು. ಒಂದು ಟೈಮು ಸೂಪರ್ ವ್ಯಾಟಿಂಗ್ ಮಾಡಿದ್ದೀನಿ ಊರಿಗೆ ಹೋದಾಗ, ಉಡುಪಿಗೆ ಹೋದಾಗ, ರಾಕಣ್ಣನ ಮನೆಗೆ ಹೋದಾಗ, ವಿಶ್ವಣ್ಣನ ಮನೆಗೆ ಹೋದಾಗ. ಇವ್ರ ಮನೇಲಿ ಬಿಡಿ ವೆಜ್, ಇವೆರಡು ಮನೆಗೆ ಹೋದಾಗ ಅದೊಂದೇಳು ಮೊನ್ನೆ ಸುಮ್ಮನೆ ರೀಲ್ಸ್ ಹಾಕಿದ್ದು ಅನಿಶಣ್ಣನ ಜೊತೆ ಯಾವುದೋ ಮದುವೆಗೆ ಅವ್ರು ನಾನ್ ವೆಜ್ ತಿಂತಿದ್ದಾರೆ. ನಂಗೆ ಕಮೆಂಟ್, ಪ್ರವೀಣ್ ಅವರೇ ನೀವು ವೆಜ್ ಅಲ್ವಾ, ಏನಂತ ಏನು ಹೇಳೋದು, ನಾನು ವೆಜ್ ಅಂತ ಹೇಳೋದು. ಅದಕ್ಕೆ ಒಂದು ಸ್ವಲ್ಪ ಅವಾಗ ಒಳ್ಳೆ ಟೇಸ್ಟ್ ಮಾಡಿದ್ದೀನಿ. ನನಗೆ ಮೀನು ಸಾರು ಅಂದರೆ ಭಾರಿ ಇಷ್ಟ. ಮೀನು ಫ್ರೈಗಳು, ಆಮೇಲೆ ಎಂತ ಸುಕ್ಕ ಅವೆಲ್ಲ ಸಖತ್ ಇಷ್ಟ ಆಗಿತ್ತು. ಮಂಗಳೂರು ಫುಡ್ ಸೂಪರ್ ಇಷ್ಟ ಆಗಿತ್ತು. ಬಟ್ ಬಿಟ್ಬಿಟ್ಟೆ. ಇವಾಗ ಒಂದೊಂದ್ಸರಿ ನೆನಪಾದಕ್ಕೆ ಇದೆಲ್ಲ ಬಿಟ್ನಲ್ಲ ಅಂತ ಬೇಜಾರು. ಪರವಾಗಿಲ್ಲ, ಇನ್ನೂ ರೀಸ್ಟಾರ್ಟ್ ಮಾಡ್ಬೋದು. ಅದೇನು ಮಾಡ್ಬೋದು, ಅಫ್ಕೋರ್ಸ್ ಮಾಡ್ಬೋದು. ಎಸ್ ಸರಿ, ಯಾಕಂದರೆ ನೀವು ಮಾತಾಡುವಾಗ ತುಂಬ ಚೆನ್ನಾಗಿ ಜಗಳ ಆಡ್ತೀರಾ. ನೀವು ಮಂಗಳೂರು ಸ್ಲ್ಯಾಂಗಲ್ಲಿ, ನೀವು ಮಂಡ್ಯ ಸ್ಲ್ಯಾಂಗಲ್ಲಿ 1-2 ನಿಮಿಷ ಜಗಳ ಆಡಿ. ಇವ್ನಿಗೆ ಯಾವ ಮಂಡ್ಯ ಸ್ಲ್ಯಾಂಗ್ ಬರುತ್ತೆ? ಇವರು ಮಂಗಳೂರಲ್ಲಿ ಏನು ಬೈತಾರೆ ಹೇಳಿ? ನಾಯಿ, ಸಂತೆ, ಪುಚ್ಚಿ ಬೈಯಲ್ಲ. ಮಂಗಳೂರು ಕನ್ನಡ ಆಗ್ಬೇಕು. ಮಂಗಳೂರು ಕನ್ನಡ ಎಂತ ಸಾವು ಮಾರಾಯ. ಓಕೆ ಓಕೆ, ಬಿಗೇದ್ ದ ಗೇಮ್ ಇನ್ 3, 2, 1 ಗೋ. ನಾನೇ ಸಾರಿ ಎಂತದ ಬಾರಿ ಮಾತಾಡ್ತೀಯ ಅವಾಗಿಂದ ಚಂದ ಅಂತ ನಿನ್ನ ಮುಸುಂಟು ನೋಡ್ಲಿಕ್ಕೆ ಆಗ್ತದೆ ಅಡಬ್ಬೆ ಮುರುಗಾಸನ ಒಳ್ಳೆ ಬೇವರ್ಸಿ ನನ್ನ ಮಗನೇ. ನಿನ್ ಮುಖ ನೋಡಕ್ಕಾಗತ್ತಾ? ಒಳ್ಳೆ ಈ ನಾಯಿಗೆ ಹೊಡಿಯೋ ಕೋಲ್ ಇದ್ದಂಗಿದ್ಯಾ, ನೀನ್ ನಂಗೆ ಹೇಳ್ತಿದ್ಯಾ? ನಾನು ನಾಯಿಗೆ ಹೊಡಿಯೋ ಕೋಲ್ ಆಗಿದ್ದೀನಿ, ನೀನ್ ನಾಯಿ ತರ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ ನೀನು ಫಸ್ಟ್. ಜಾಸ್ತಿ ಮಾತಾಡಬೇಡ, ಮೊದ್ಲೇ ಬೆಚ್ಚದವ್ರು ನನ್ಗೆ ಗೊತ್ತಾಯ್ತಲ್ಲ. ಏನ್ ಬೆಚ್ಚದವನು? ಬಾ ಬೆಚ್ಚಕ್ಕೆ. ನೀನ್ ಕೂಡ ಮಂಗಳೂರು ಕನ್ನಡ ಮಾತಾಡ್ತಿದ್ಯಾ? ಮಂಡ್ಯದಲ್ಲಿ ಮಾತಾಡು ಫಸ್ಟ್. ನೀನು ಡೀಪ್ ಆಗಿ ಹೋಗು, ನೀನು ತಾಕತ್ತಿದ್ರೆ ಹೋಗು, ಆಮೇಲೆ ಮಾತಾಡು. ಅಧಿಕ ಪ್ರಸಂಗ ಮಾತಾಡ. ಬ್ಯಾವರ್ಸಿ ಹಲ್ಕಟ್ ನೀನು ಹಲ್ಕಟ್. ಬೇರೆ ಬೇರೆ ಹೊಟ್ಟೋಗುತ್ತೆ. ಮಾತಾಡು. ಈಗ ನಮ್ಮಲ್ಲಿ ಬೇವರ್ಸಿ ಅಂತ ಬೈದ್ರೆ ದೇವಋಷಿ ಅಂತ ಹೇಳ್ತಾರಂತೆ. ಅಂದ್ರೆ ಹಂಗೆ ನೀವು ಸ್ವಲ್ಪ ಚೇಂಜಸ್ ಮಾಡಿ ಹೇಳಿ. ಬೀಪ್ ಆಗ್ತಿರಲ್ಲ, ಬೀಪ್ ಹಾಕೋಣ. ಕೀ 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 ಅಂತ ಬರ್ಬೇಕು. ಮಾತಾಡ. ನಾನ್ ಕೀ ಕೀ ಅಂತಾನೆ ಹೇಳ್ಬೋದಲ್ಲ, ಸುಮ್ನೆ ಬಾಯ್ ಬಡ್ಕೊಳ್ಳೋದಲ್ಲ. ಮಾತಾಡ್ ನೀನ್ ಫಸ್ಟ್. ನೀನು ಆಮೇಲೆ ಕಣೋಲೆ ಏನೋ ನೀನ್ ಎಗ್ರಾಡೋ ಜಾಸ್ತಿ ನನ್ ಮುಂದೆಲ್ಲ ಎಗ್ರಾಡ್ಬೇಡ ಆಯ್ತಾ? ನಿಂದ ಏನು ನಡೀಕಿಲ್ಲ ಇಲ್ಲಿ. ಬಂದ್ರೆ ಕೈ ಕಾಲ್ ಮುರಿದ್ ಕಳ್ಸ್ಬಿಡ್ತಾರ. ನಮ್ಗೆ ಎಲ್ಲಿಗೆ ಬರ್ಬೇಕು ಹೇಳಿ, ಬರ್ತೇನೆ ನಾನು. ನಂಗೆ ಎಲ್ಲಿಗೆ ಬರ್ಬೇಕು? ಎಲ್ಲಿಗೆ? ಊರಿಗೆ ನಿನ್ ಯಾವ ಊರು? ಮಾಡ್ರಳ್ಳಿಗೆ ಬಂದ್ರೆ ನಮ್ಮ ಅಮ್ಮದಿರ್ ಸಾಕು, ಸೌಟ್ ಇಟ್ಟಿನ ದೊಣ್ಣೆಲ್ ಹೊಡೆದ್ ಕಳಿಸ್ತಾರ ನಿಂಗೆ. ಅವಾಗ ಇವ್ರ ಅಮ್ಮ ಫೋನ್ ಮಾಡಿದ್ರು. ಏನಂತ? ಅವಾಗ ಓಡದ್ರಲ್ಲ ನನ್ನ ಅದೆಲ್ಲ ಜಗಳದಲ್ಲಿ ಏನಕ್ಕೆ ಬರ್ಬೇಕು? ಅದೆಲ್ಲ ನೆನಪಾಯ್ತು ಅಷ್ಟೇ. ಜಗಳ ಜಾಸ್ತಿ ಜಗಳ ಮಾಡ್ಬಾರ್ದು. ಬೇರೆ ಏನ್ ಬೈದ? ಹಡಬ್ಬೆ, ನಾಯಿ, ಸಂತೆ, ದರ್ಬೇಸಿ ಅಷ್ಟೇ ಬೈ. ನಮ್ದು ದರ್ಬೇಸಿ ಅಂತ ಬರುತ್ತೆ. ಇಲ್ಲ, ಅವ್ರ ಕಡೆ ಒಳ್ಳೊಳ್ಳೆ ಬೈಗಳು ಇದೆ. ಗುರ್ಸೆಟ್ಟಿ, ಬೇವರ್ಸಿ ಮುಂಡೆ, ಲೋಪರ್ ಮುಂಡೆ, ನಿನ್ನೆ ಕುಟ್ಟೋಗ, ನಿಂಗ್ ಬರ್ಬಾರ್ದು ಬರ, ನಿನ್ಗ ಆಪತ್ ಪಂಚ್ ಚಾಪೆ ಸುತ್ಕೋಗ, ನಿಂಗ್ ನಾಗರಾವ್ ಕಡಿಯ, ನಿಂಗ್ ಲಕ್ವ ಹೊಡಿಯ, ಆಮೇಲೆ ಅವನ ಇದ್ಯಾವ್ದು ಆಟಾಗಂಗಿಲ್ಲ ಪ್ಲೀಸ್. ಲೋಪರ್ ಮುಂಡೆ ಕಿತ್ತೋದ್ ರೀಲ್ಸ್ ಬರುತ್ತಲ್ಲ, ಲೋಪರ್ ಮುಂಡೆ ಕಿತ್ತೋದ್ ಯಾವ್ದು ಹಾಕ್ಬೇಡಿ. ನಾನು ಮರ್ಯಾದೆ ನನ್ಗೆ ಇಷ್ಟೆಲ್ಲ ವರ್ಡ್ಗಳು ಇದೆ. ಅವ್ರ ಕಡೆ ಜಾಸ್ತಿ, ನಮ್ ಕಡೆ ಏನಿಲ್ಲ ಆಕ್ಚುಲಿ. ನಮ್ ಕಡೆ ಏನು ಅಂದ್ರೆ ಬೇವರ್ಸಿ ನಾಯ್ದ ಮಗ ಅಂತೀವಿ ಜಾಸ್ತಿ. ಅಷ್ಟೇ. ನಾವು ಏನ್ ಬೈಯಲ್ಲ, ಬೈತೀವಿ. ಅಂದ್ರೆ ಇನ್ನೊಂದೇನ್ ಗೊತ್ತಾ, ಇಂಥ ಬೈಗಳ ಮಂಗಳೂರು ಜನರಿಗೆ ಯಾರಾದ್ರೂ ಬೈದ್ ಬಿಟ್ರೆ ಅವ್ರು ತುಂಬಾ ಹರ್ಟ್ ಮಾಡ್ಕೋತಾರೆ. ನಿಮ್ ಜನರಿಗೆ ಬೈದ್ರೆ ಅವರು ಅಭ್ಯಾಸ, ನಾರ್ಮಲ್ ಟಾಕ್ ಅದಿಲ್ಲ. ಇಲ್ಲ, ಅದು ನಾರ್ಮಲ್ ಟಾಕ್ ಯಾವಾಗಿರುತ್ತೆ ಅಂದ್ರೆ ನೀವು ತಮಾಷೆಗೆ ಮಾತಾಡ್ಬೇಕಾದ್ರೆ ಓಕೆ, ನಾರ್ಮಲ್ ಟಾಕ್. ಉತ್ತರ ಕರ್ನಾಟಕ ಅವ್ರಿಗೆ ಚೂರು ಮಗನಾ ಅಂತಾರೆ. ಚೂರು ಜಗಳದ ರೀತಿ ಇದ್ರೆ ಅಲ್ಲೂ ಹತ್ತು ಉರಿಯುತ್ತೆ. ಆ ತರ ಮಾತಾಡಕ್ಕಾಗಲ್ಲ ಅಲ್ವಾ?
ನೋಡಿ ಅದು ಡಿಫ್ರೆನ್ಸ್ ಎಷ್ಟಿದೆ ನೋಡಿ, ನಮ್ಮ ಇಂಡಿಯಾದಲ್ಲೇ ನಮ್ಮ ಕರ್ನಾಟಕದಲ್ಲೇ ಅಲ್ಲೂ ಒಂದು ಪಾರ್ಟ್ ಆಗಿ ಆಮೇಲೆ ಎಷ್ಟು ಸ್ಲ್ಯಾಂಗ್ ಚೇಂಜ್, ಲ್ಯಾಂಗ್ವೇಜ್ ಚೇಂಜ್. ಬಟ್ ಚೆನ್ನಾಗಿ ಬೈದ್ರಿ, ಈ ಬೈಗಳು ಹಾಕೋಣ ಏನು ಪ್ರಾಬ್ಲಮ್? ಏನಿಲ್ಲ ಹಾಕಿ ಇಲ್ಲ ಇದೆಲ್ಲ ನೀಟಾಗಿ ಬೈತೀನಿ ಒಂದ್ಸಲ. ಏನ್ ನೀಟಾಗಿ ಅಷ್ಟೇ ಬೈಗಳು ಇರೋದು, ಬೈಕ್ ಹಾಕ್ಬಿಡಿ ಎಲ್ಲ ಬೀಪ್ ಹಿಂಗೆಲ್ಲ ಮಾತಾಡ್ಬಾರ್ದು ನೋಡಿ. ಆಮೇಲೆ ಯಾರು ಹಿಂಗ ಮಾತಾಡಬಾರ್ದು ಅಂತ ಹೇಳಿರೋದು, ಹಂಗ ನೋಡಿ ಮಾತಾಡ್ಬೇಡಿ. ದೀಪಕ ಏನ್ ಮಾತಾಡಿದ್ರಲ್ಲಿ ಇಲ್ಲಿ ತನಕ, ಹಿಂಗೆ ಯಾರಿಗೂ ಬೈಬಾರ್ದು, ಅದು ಕೆಟ್ಟದ್ದು. ಅಯ್ಯೋ ಪಾಪ ಮಕ್ಳು ಮರಿ ನೋಡ್ತಿರ್ತವೆ, ಯಾಕೆ ಮಕ್ಳು ಮರಿ ಇವಾಗ ಎಷ್ಟು ಹುಷಾರಿದಾರ್ ಗೊತ್ತಾ, ನಮ್ಗೆ ಗೊತ್ತಿಲ್ಲ. ಹಾಕ್ಬೇಡಿ ಬೀಪ್